ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶಾಶ್ವತ ಕುಡಿಯುವ ನೀರು ಯೋಜನೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿದ್ದ ಹೋರಾಟಗಾರರ ಜೊತೆ ಸಿಎಂ ಇಂದು ಸಭೆ ನಡೆಸುತ್ತಿದ್ದಾರೆ. ಆದರೆ ಸಭೆಗೂ ಮುನ್ನ ಶಾಸಕರ ನಡುವೆ ಕೆಲ ಕಾಲ ಕುರ್ಚಿಗಾಗಿ ಕಲಹ ನಡೆಯಿತು. ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ ಮತ್ತು ಚಿಂತಾಮಣಿ ಶಾಸಕ ಸುಧಾಕರ್ ನಡುವೆ ಕುರ್ಚಿಗಾಗಿ ವಾಗ್ವಾದ ನಡೆಯಿತು. ಪರಸ್ಪರ ದೂಷಿಸಿಕೊಂಡ ಘಟನೆಯೂ ನಡೆಯಿತು. ಸಭೆಯಲ್ಲಿ ಹಾಜರಿದ್ದ ಇತರ ಮುಖಂಡರು ಇಬ್ಬರು ಶಾಸಕರನ್ನ ಮತ್ತವರ ಬೆಂಬಲಿಗರನ್ನ ಸಮಾಧಾನಪಡಿಸಿದರು. ಓಕೆ, ನಮ್ಮ ಪ್ರತಿನಿಧಿ ರವಿ, ಚಿಕ್ಕಬಳ್ಳಾಪುರ ಪ್ರತಿನಿಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಯಾಕೆ ಹೀಗಾಯಿತು? ಕೊನೆಗೇನಾಯಿತು? ಜಯಪ್ರಕಾಶ್, ಏನಿದೆ ಶಾಸಕ ಸುಧಾಕರ್ ಮತ್ತು ವಿ ಮುನಿಯಪ್ಪನವರ ಮಧ್ಯನ ಈ ಒಂದು ಗಲಾಟೆ ಏನಿದೆ, ಇದು ಇವತ್ತಿನದಲ್ಲ. ಸಾಕಷ್ಟು ದಿನಗಳಿಂದ ಇವರಿಬ್ಬರ ಮಧ್ಯೆ ಆರೋಪ ಮತ್ತು ಪ್ರತ್ಯಾರೋಪಗಳು ಇಬ್ಬರು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ಒಂದು ಪ್ರಮುಖವಾಗಿ ನಿನ್ನೆ ಚಿಂತಾಮಣಿಯಲ್ಲಿ ಶಾಸಕ ಸುಧಾಕರ್ ಏನಿದೆ ವಿ ಮುನಿಯಪ್ಪ ವಿರುದ್ಧ ಗಂಭೀರವಾದಂತಹ ಒಂದು ಆರೋಪ ಮಾಡಿದ್ರು. ಅದು ಏನಂತಂದ್ರೆ ಅಕ್ರಮ ಗಣಿಗಾರಿಕೆಯಲ್ಲಿ ವಿ ಮುನಿಯಪ್ಪನವರ ಪಾತ್ರ ಇದೆ. ಇವರು ಜನಾರ್ದನ್ ರೆಡ್ಡಿ ಅವರಿಗೆ ಕೂಡ ಒಂದು ಗಣಿಗಾರಿಕೆ ನಡೆಸಲು ಅವಕಾಶ ನೀಡಿದ್ದಾರೆ. ಇದರಲ್ಲಿ ಇವರ ಪಾಲು ಸಾಕಷ್ಟಿದೆ ಎಂಬ ಒಂದು ಆರೋಪವನ್ನ ಕೂಡ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಇವರು ಸುಧಾಕರ್ ಅವರು ಮಾಡಿದ್ರು. ಇದಕ್ಕೂ ಮೊದಲು ಕೂಡ ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಸುಧಾಕರ್ ಬೆಂಬಲಿತ ಒಂದು ಅಭ್ಯರ್ಥಿಯನ್ನ ಅಧ್ಯಕ್ಷರಾಗುವಂತ ಸಂದರ್ಭದಲ್ಲಿ ವಿ ಮುನಿಯಪ್ಪ ಮತ್ತು KH ಮುನಿಯಪ್ಪನವರ ಬೆಂಬಲಿಗರು ಆ ಅಭ್ಯರ್ಥಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗುವ ವಿಚಾರದಲ್ಲಿ ಅವರ ಪರ ಮತ ಹಾಕದೆ ಸೋಲಿಸಿದ್ರು. ಸೊ ಈ ಒಂದು ಕಾರಣದಿಂದ ಇವರಿಬ್ಬರ ಮಧ್ಯೆ ಸಾಕಷ್ಟು ದಿನಗಳಿಂದ ಒಂದು ಥ್ಯಾಂಕ್ ಯು ರವಿ.